ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕೃಷ್ಣಮೂರ್ತಿ DC ಅಂತ ಹೇಳ್ಬಿಟ್ಟು ಐ ಮೀನ್ ವೆಲ್ತ್ ಕೋಚ್. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ. ಸೊ ಮತ್ತೊಮ್ಮೆ ಹೇಳ್ತೀನಿ, ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ. ನೀವು ಮೊದಲನೇ ಬಾರಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಯಾಕೆಂತ ಹೇಳಿದ್ರೆ ನನ್ನ ಪ್ರತಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನಿಮಗೆ ವೆಲ್ತ್ ಬಗ್ಗೆ ಹೆಚ್ಚು ಮಾಹಿತಿ ತಿಳ್ಕೊಳ್ಳೋಕೆ ಒಂದು ಅವಕಾಶ ಸಿಗುತ್ತೆ. ಸೊ ಇಲ್ಲಿ ತನಕ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಯಾರೆಲ್ಲ ನನ್ನ ವಿಡಿಯೋಸ್ಗಳನ್ನ ವಾಚ್ ಮಾಡ್ತಾ ಇದ್ದೀರಾ ಮತ್ತೆ ಕಮೆಂಟ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ನನ್ನ ನಮಸ್ಕಾರಗಳು, ಧನ್ಯವಾದಗಳು. ಯಾಕೆಂತ ಹೇಳಿದ್ರೆ ನೀವು ಕಮೆಂಟ್ ಮಾಡಿದೀರಾ ಕೆಲವರು, ಜೊತೆಗೆ ಆ ಒಂದು ಕಮೆಂಟ್ ಆಧಾರದ ಮೇಲೆ ನಾನು ನಿಮಗೆ ಕ್ಲಾರಿಫಿಕೇಶನ್ಸ್ ಮಾಡಿದ್ದೀನಿ. ಕೆಲವೊಬ್ರು ಕಂಟೆಂಟ್ ಕೂಡ ಕೊಟ್ಟಿದ್ದೀರಾ, ಈ ಕಂಟೆಂಟ್ ಬಗ್ಗೆ ಮಾಹಿತಿ ಕೊಡಿ ಸರ್, ನನಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಕೇಳಿದಿರಾ. ಸೊ ಅದ್ರ ಆಧಾರದ ಮೇಲೆ ಆಲ್ರೆಡಿ ನಾನು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ, ಮಾಡ್ತಾ ಇದ್ದೀನಿ ಕೂಡ. ಸೊ ಇವತ್ತಿನ ಕಂಟೆಂಟ್ ಬಂದು ಫೈನಾನ್ಷಿಯಲ್ ಸಕ್ಸಸ್ ಸ್ಟೆಪ್ಸ್ ಅಂತ ಹೇಳಿ. ಅದಕ್ಕೂ ಮುಂಚೆ ನಾನು ಅವಾಗಲೇ ವೆಲ್ತ್ ಕೋಚ್ ಅಂತ ಹೇಳಿದೆ. ನಿಮಗೆ ಯಾರಿಗಾದ್ರೂ ಎಕ್ಸ್ಪೆಂಡಿಚರ್ ಟ್ರ್ಯಾಕಿಂಗ್ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ, ಅಥವಾ ಡೆಟ್ ಫ್ರೀ ಮಾಹಿತಿ ಬೇಕು ಅಂತ ಹೇಳಿದ್ರೆ, ಮತ್ತೆ ನಿಮಗೆ ಸೇವಿಂಗ್ಸ್ ಫಾರ್ಮುಲಾಸ್ ಹೆಂಗೆಲ್ಲ ವರ್ಕೌಟ್ ಆಗುತ್ತೆ, ಮತ್ತೆ ನೆಟ್ ವರ್ತ್ ಶೀಟ್ ಹೆಂಗೆ ಫಿಲ್ ಮಾಡೋದು, ಮತ್ತೆ ನನ್ನ ನೆಟ್ ವರ್ತ್ ಹೇಗೆ ಇನ್ಕ್ರೀಸ್ ಮಾಡೋದು, ನನ್ನ ಲೈಬಿಲಿಟಿ ಹೇಗೆ ಕಡಿಮೆ ಮಾಡೋದು ಅನ್ನೋದು ಮಾಹಿತಿ ನಿಮಗೆ ಬೇಕು ಅಂತ ಹೇಳಿದ್ರೆ ನೀವು ಮೆಸೇಜ್ ಮಾಡಿ. ನಾನು 1 to 1 ನಿಮಗೆ ಸೆಷನ್ ತಗೊಳ್ತೀನಿ ನೆಕ್ಸ್ಟ್ 3 days. ಅದರ ಆಧಾರದ ಮೇಲೆ ನೆಕ್ಸ್ಟ್ ಫ್ಯೂ ಮಂತ್ಸ್ ಅಲ್ಲಿ ನಿಮ್ಮ ಡೆಟ್ ಫ್ರೀ ಆಗ್ತೀರಾ, ನಿಮ್ಮ ಫೈನಾನ್ಷಿಯಲಿ ಫ್ರೀ ಆಗ್ತೀರಾ, ಜೊತೆಗೆ ನಿಮ್ಮ ನೆಟ್ ವರ್ತ್ ಇನ್ಕ್ರೀಸ್ ಆಗುತ್ತೆ, ಅಸೆಟ್ ಇನ್ಕ್ರೀಸ್ ಆಗುತ್ತೆ, ನಿಮ್ಮ ಲೈಬಿಲಿಟಿ ಕಡಿಮೆ ಆಗ್ತಾ ಬರುತ್ತೆ. ಸೊ ನಿಮಗೆ ಯಾರಿಗಾದ್ರೂ ಆಸಕ್ತಿ ಇದ್ರೆ ನನಗೆ ಮೆಸೇಜ್ ಮಾಡಿದ್ರೆ ನಾನು ನಿಮಗೆ 1 to 1 ತಗೊಂಡು ನಿಮ್ಮ ಏನೆಲ್ಲ ಡೌಟ್ಸ್ ಗಳಿದೆ ಅದೆಲ್ಲ ಕ್ಲಾರಿಫೈ ಮಾಡ್ತೀನಿ. ನೀವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬಹುದು. ಸೊ ಇವತ್ತಿನ ಟಾಪಿಕ್ ಬಂದು ಫೈನಾನ್ಷಿಯಲ್ ಸಕ್ಸಸ್ ಅಂತ ಹೇಳಿ. ಸೊ ಯಾವ್ದೆಲ್ಲ ನೀವು ಫೈನಾನ್ಷಿಯಲಿ ಸಕ್ಸಸ್ ಆಗ್ಬೇಕು ಅಂದ್ರೆ ಏನೆಲ್ಲ ಸ್ಟೆಪ್ಸ್ ನೀವು ತಗೊಳ್ಬೇಕು ಅಂತ. ಮೊದಲದು ಫರ್ಗಿವ್ ಪಾಸ್ಟ್ ಎರರ್ಸ್. ಸೊ ಇದಕ್ಕೊಂದು ಎಕ್ಸಾಂಪಲ್ ಹೇಳೋದಾದ್ರೆ, ನಿಮ್ಮ ಫ್ರೆಂಡ್ಸಿಗೆ ನೀವು ಏನಾದ್ರೂ ಒಂದು ಅಂದ್ರೆ ಸಮ್ ಅಮೌಂಟ್ ನಿಮ್ ಕೈಲಿ ಎಷ್ಟಾಗುತ್ತೆ ಅಷ್ಟು ಹಣನ ಕೊಟ್ಟಿರ್ತೀರ, 5,000, 10,000, 20,000. ಅವನ ಕಷ್ಟ ಕಾಲಕ್ಕೆ ನೀವು ಕೊಟ್ಟಿರ್ತೀರಾ. ನಿಮಗೆ ಕಷ್ಟ ಬಂದಾಗ ನೀವು ಕೇಳಿದಾಗ ನಿಮ್ಮ ಫ್ರೆಂಡ್ಸ್ ನಿಮಗೆ ಹಣ ಕೊಡೋದಿಲ್ಲ. ಸೊ ಆ ಒಂದು ಕಾನ್ಸೆಪ್ಟ್ ನ ಇಟ್ಕೊಂಡು ಎಂಟೈರ್ ನಿಮ್ಮ ಲೈಫ್ ಇಡೀ ಅದನ್ನೇ ರೊಟೇಟ್ ಮಾಡ್ತಾ ಹೋದ್ರೆ ಅದು ನಿಮಗೆ ಹಣ ಬರೋದಿಲ್ಲ. ಒಂದು ಎರಡನೇದು, ಅದನ್ನ ಇಟ್ಕೊಂಡು ನೀವು ಬೇರೆ ಅರ್ನ್ ಮಾಡೋದಾಗಿರ್ಬೋದು ಅಥವಾ ಸೇವಿಂಗ್ಸ್ ಮಾಡೋದ್ರ ಬಗ್ಗೆ ನೀವು ಗಮನ ಕೊಡೋದಿಲ್ಲ. ಸೊ ಹಾಗಾಗಿ ಆ ಒಂದು ನಿಮ್ದು ಏನ್ ಘಟನೆ ನಡೆದಿರುತ್ತೆ ಆ ಘಟನೆನ ಫರ್ಗಿವ್ ಅಂದ್ರೆ ನೀವು ಮರ್ತು ಬಿಡ್ಬೇಕು. ನಿಮ್ಮ ಒಂದು ಆ ಒಂದು ಕರ್ಮ ಏನಿದೆ ಆ ಕರ್ಮನ ನೀವು ಕಡಿಮೆ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ನಿಮ್ಮ ಫ್ರೆಂಡ್ ಜೊತೆ ಒಂದ್ಸರಿ ಮಾತಾಡಿ. ಏನಂತ ಹೇಳಿದ್ರೆ, ವೆದರ್ ಅವನು ನೀನು ಕೊಡ್ತೀಯಾ ಕೊಡಲ್ವೋ, ಅಂದ್ರೆ ಯಾವ ಡೇಟಿಗೆ ಕೊಡ್ತೀಯಾ, ಕೊಡೋದಾದ್ರೆ ಯಾವ ಡೇಟಿಗೆ ಕೊಡ್ತೀಯಾ, ಅಥವಾ ಕೊಡಲ್ಲ ಅಂತ ಹೇಳಿದ್ರೆ ನೀವು ಅದು ಹಣ ಬರಲ್ಲ ಅಂದ್ಕೊಂಡು ಬೇರೆದ್ರ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿ. ಯು ಕ್ಯಾನ್ ಗೆಟ್ ಅರ್ನ್ ಮೋರ್. ಅಂದ್ರೆ ಬೇರೆ ಕಡೆ ನೀವು ಅದೇ ಒಂದು ಟೈಮ್ ನ ನೀವು ಬೇರೆ ಕಡೆ ಸ್ಪೆಂಡ್ ಮಾಡಿದ್ರೆ ಹಣನ ಅರ್ನ್ ಮಾಡಕ್ ಒಂದು ಅವಕಾಶ ಸಿಗುತ್ತೆ. ಅಥವಾ ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನೀವು ಬೇರೆ ಬೇರೆ ಯೋಚನೆ ಮಾಡ್ಕೊಂಡು ಬೇರೆದ್ರ ಕಡೆ ನೀವು ಗಮನ ಕೊಡಕ್ಕಾಗಲ್ಲ, ಅಂದ್ರೆ ಉಳಿತಾಯ ಮಾಡಕ್ಕಾಗಲ್ಲ, ಅಥವಾ ನಿಮಗೆ ಅರ್ನ್ ಮಾಡಕ್ಕೆ ಜಾಸ್ತಿ ನಿಮಗೆ ಕೆಪಾಸಿಟಿ ಅಂದ್ರೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಎರಡನೇ ವಿಚಾರ ಬಂದು ಕ್ರಿಯೇಟ್ ಗೋಲ್. ನಿಮ್ಮ ಗೋಲ್ಸ್ ಗಳನ್ನ ನೀವು ಕ್ರಿಯೇಟ್ ಮಾಡ್ಬೇಕು. ನಿಮಗೆ ಎಷ್ಟು ಹಣ ನಾನು ಉಳಿತಾಯ ಮಾಡಬೇಕು, ಎಷ್ಟು ಹಣನ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ನಿಮ್ಮ ಗೋಲ್ ನ ಕ್ರಿಯೇಟ್ ಮಾಡ್ಕೊಳ್ಳಿ. ಮತ್ತೆ ಪ್ರಿಪೇರ್ ಯುವರ್ ಎಸ್ಟಿಮೇಶನ್. ನೆಕ್ಸ್ಟ್ 3 months ಗೆ ಎಷ್ಟು ಬೇಕಾಗುತ್ತೆ, ನೆಕ್ಸ್ಟ್ 6 months ಗೆ ಎಷ್ಟು ಬೇಕಾಗುತ್ತೆ, ನೀವು ಅದಕ್ಕೆ ಬಡ್ಜೆಟ್ ಮಾಡ್ಕೊಂಡ್ರೆ ನೆಕ್ಸ್ಟ್ 6 months ಗೆ ಆ ಬಡ್ಜೆಟ್ ಪ್ರಕಾರ ಯು ಹ್ಯಾವ್ ಟು ಪ್ಲಾನ್ ಯುವರ್ ಎಕ್ಸ್ಪೆಂಡಿಚರ್ ಮತ್ತೆ ಉಳಿತಾಯ. ಐದರ್ ಇಟ್ ಈಸ್ ಲೋನ್ ರಿಪೇಮೆಂಟ್ ಆಗಿರ್ಬೋದು, ಅಥವಾ ನಿಮ್ಮ ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಅಥವಾ ನಿಮ್ಮ ಸೇವಿಂಗ್ಸ್ ಆಗಿರ್ಬೋದು. ನೀವು ಪ್ಲಾನ್ ಮಾಡ್ಕೊಳ್ಳಿ. ಅಕಾರ್ಡಿಂಗ್ಲಿ ಯು ಹ್ಯಾವ್ ಟು ಸ್ಪೆಂಡ್ ದ ಮನಿ ಆರ್ ಸೇವ್ ದ ಮನಿ. ಆ ತರ ಮಾಡ್ಕೊಂಡು ಯು ಹ್ಯಾವ್ ಟು ಸ್ಟಾರ್ಟ್ ಯುವರ್ ಎಸ್ಟಿಮೇಶನ್. ನೋ ವಾಟ್ ಯು ಹ್ಯಾವ್. ಸೊ ನಿಮ್ಗೆ ಏನೆಲ್ಲ ಖರ್ಚಾಗ್ತಾ ಇದೆ, ಏನೆಲ್ಲ ಆದಾಯ ಬರ್ತಾ ಇದೆ, ನಿಮಗೆ ಅವೇರ್ನೆಸ್ ಇದೆ. ಅವೇರ್ನೆಸ್ ಇರೋದ್ರಿಂದ ನಿಮಗೆ ಪ್ಲಾನ್ ಮಾಡ್ಕೊಳ್ಳಕ್ಕೆ ಈಸಿ ಆಗುತ್ತೆ. ಓಕೆ, ನೆಕ್ಸ್ಟ್ ಸೇವ್ ಫಾರ್ ಎಮರ್ಜೆನ್ಸಿ ಫಂಡ್. ಇಲ್ಲೂ ಕೂಡ ನೀವು ಎಮರ್ಜೆನ್ಸಿ ಫಂಡ್ ಉಳಿತಾಯ ಮಾಡಿದ್ರೆ ಮಾತ್ರ ಫೈನಾನ್ಷಿಯಲಿ ಸಕ್ಸಸ್ ಆಗಕ್ಕಾಗುತ್ತೆ. ಯಾಕಂತ ಹೇಳಿದ್ರೆ ಅನ್ಎಕ್ಸ್ಪೆಕ್ಟೆಡ್ ಅದು ಮೆಡಿಕಲ್ ಎಕ್ಸ್ಪೆಂಡಿಚರ್ ಬಂದಾಗ ನಿಮ್ಮ ಹತ್ರ ಎಮರ್ಜೆನ್ಸಿ ಫಂಡ್ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಉಳಿತಾಯದಲ್ಲಿ ಏನಿರುತ್ತೆ ಆ ಉಳಿತಾಯದಲ್ಲಿ ಅದಕ್ಕೆ ಖರ್ಚು ಮಾಡಬೇಕಾಗುತ್ತೆ. ಒಂದ್ ವೇಳೆ ಉಳಿತಾಯನೇ ಇಲ್ಲ ಅಂತ ಹೇಳಿದ್ರೆ ಸಾಲ ತಗೊಳ್ಬೇಕಾಗುತ್ತೆ, ಬಡ್ಡಿ ಕಟ್ಟಬೇಕಾಗುತ್ತೆ. ಸೊ ಹಾಗಾಗಿ ಎಮರ್ಜೆನ್ಸಿ ಫಂಡ್ ಅನ್ನ ನೀವು ಉಳಿತಾಯ ಮಾಡಬೇಕು. ಮತ್ತೆ ಕನ್ಸಿಡರ್
ಯುವರ್ ಇನ್ಶೂರೆನ್ಸ್ ಮಸ್ಟ್ ಅಂಡ್ ಶುಡ್ ನೀವು ಅದು ಕಡ್ಡಾಯವಾಗಿ ಎಲ್ಲರೂ ಪ್ರತಿಯೊಬ್ರು ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ನಿಮ್ಮ ಇನ್ಕಮ್ ಆಧಾರದ ಮೇಲೆ 10 ಪಟ್ಟು ಹೆಚ್ಚಿಗೆ ತಗೊಳಕ್ಕೆ ಪ್ಲಾನ್ ಮಾಡಿ. ಅಥವಾ ಆಗೋದಿಲ್ಲ ಅಂತಂದ್ರೆ ಅಟ್ಲೀಸ್ಟ್ 3,000ನ ಅಲ್ಲ 3 ಲಕ್ಷನ 5 ಲಕ್ಷಕ್ಕ ನೀವು ಪ್ಲಾನ್ ಮಾಡಿ ನಿಮ್ಮ ಎಷ್ಟು ಜನ ಡಿಪೆಂಡೆಂಟ್ ಇರ್ತೀರೋ ಅಷ್ಟಕ್ಕೂ ಕವರೇಜ್ ಮಾಡ್ಕೊಳ್ಳಿ. ಪೇ ಯುವರ್ ಟ್ಯಾಕ್ಸಸ್ ವಿತ್ ಇನ್ ದ ಟೈಮ್. ನಿಮ್ಮ ಟ್ಯಾಕ್ಸ್ ಏನಿದೆ ವಿತ್ ಇನ್ ದ ಟೈಮ್ ಅಲ್ಲಿ ನೀವು ಪೇಮೆಂಟ್ ಮಾಡಿ ಡ್ಯೂ ಇಟ್ಕೊಳ್ದೇನೆ. ಒಂದ್ ವೇಳೆ ಡ್ಯೂ ಇಟ್ಕೊಂಡ್ರೆ ಅದಕ್ಕೆ ನಿಮಗೆ ಪೆನಾಲ್ಟಿ ಬರುತ್ತೆ, ಪ್ಲಸ್ ಇಂಟ್ರೆಸ್ಟ್ ಬರುತ್ತೆ. ಅದು ಅಡಿಷನಲ್ ಎಕ್ಸ್ಪೆಂಡಿಚರ್ ನಿಮಗೆ ಆಗುತ್ತೆ. ಇಲ್ಲ ಅಂತ ಹೇಳಿ ನೀವು ಒಂದ್ ವೇಳೆ ವಿತ್ ಇನ್ ದ ಡ್ಯೂ ಡೇಟ್ ಅಲ್ಲಿ ಪೇಮೆಂಟ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಯಾವುದೇ ತರ ಇಂಟ್ರೆಸ್ಟ್ ಆಗಲಿ ಪೆನಾಲ್ಟಿ ಆಗಲಿ ಅಡಿಷನಲ್ ಎಕ್ಸ್ಪೆಂಡಿಚರ್ ಬರೋದಿಲ್ಲ. ನೆಕ್ಸ್ಟ್ ಪ್ಲಾನಿಂಗ್ ಫಾರ್ ಸ್ಪೆಂಡಿಂಗ್ ಎಕ್ಸ್ಪೆಂಡಿಚರ್. ಅದೇ ನಾನು ಅವಾಗಲೇ ಹೇಳಿದೆ, 3 ತಿಂಗಳಿಗೋ ಅಥವಾ 6 ತಿಂಗಳಿಗೋ ನೀವು ಬೇಸ್ಡ್ ಆನ್ ಯುವರ್ ಪ್ರೀವಿಯಸ್ ಎಕ್ಸ್ಪೆನ್ಸಸ್ ಅಥವಾ ಬೇಸ್ಡ್ ಆನ್ ಅವರ್ ಪ್ರೀವಿಯಸ್ ನಿಮ್ಮ ಎಕ್ಸ್ಪೀರಿಯನ್ಸ್ ಆಧಾರದ ಮೇಲೆ ನೆಕ್ಸ್ಟ್ 6 ಮಂತ್ಸ್ಗೆ ನೀವು ಬಡ್ಜೆಟ್ ಮಾಡ್ಕೊಂಡ್ರೆ ಸ್ಪೆಂಡಿಂಗ್ ಈಸಿ ಆಗುತ್ತೆ. ಮತ್ತೆ ಲೈವ್ ವಿತ್ ಯುವರ್ ಮೀನ್ಸ್ ಅಂದ್ರೆ ನಾಟ್ ಮೋರ್ ದೆನ್ ಇನ್ಕಮ್. ಅಂದ್ರೆ ನಿಮ್ಗೆ ಎಷ್ಟು ಆದಾಯ ಬರ್ತಾ ಇದೆ ಅದಕ್ಕಿಂತ ಕಡಿಮೆ ಖರ್ಚು ಮಾಡಬೇಕು, ಇನ್ಕ್ಲೂಡಿಂಗ್ ಸೇವಿಂಗ್ಸ್. ಅದಕ್ಕಿಂತ ಹೆಚ್ಚಿಗೆ ಖರ್ಚು ಮಾಡಿದ್ರೆ ಏನಾಗುತ್ತೆ, ನಿಮಗೆ ಒಂದು ಲೋನ್ ತಗೊಳ್ಬೇಕಾಗತ್ತೆ, ಅದಕ್ಕೆ ಬಡ್ಡಿ ಕಟ್ಟಬೇಕಾಗತ್ತೆ, ಅಡಿಷನಲ್ ಎಕ್ಸ್ಪೆಂಡಿಚರ್ ಆಗ್ತಾ ಹೋಗುತ್ತೆ. ಸೊ ಇದೇನೆಲ್ಲ ನಾನು ಹೇಳ್ತಾ ಇದ್ದೀನಿ ಇದೆಲ್ಲನೂ ಕೂಡ ನೀವು ಟ್ರ್ಯಾಕ್ ಮಾಡಬೇಕಾಗುತ್ತೆ. ಆಮೇಲೆ ಲಾಸ್ಟ್ನೇದು ಇನ್ವೆಸ್ಟ್ ಫಾರ್ ಲಾಂಗ್ ಟರ್ಮ್. ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಸಿಗುತ್ತೆ, ನಿಮಗೆ ಮೋರ್ ಬೆನಿಫಿಟ್ ಸಿಗುತ್ತೆ, ಬಲ್ಕ್ ಆಗಿ ದೊಡ್ಡ ಅಮೌಂಟ್ ಸಿಗುತ್ತೆ ನಿಮಗೆ. ಸೊ ಇದೆಲ್ಲ ನಿಮ್ಮ ಫೈನಾನ್ಷಿಯಲ್ ಸಕ್ಸಸ್. ಇದನ್ನೆಲ್ಲ ನೀವು ಟ್ರ್ಯಾಕ್ ಮಾಡಿಕೊಂಡು ನೀವು ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂತಾ ಹೋದ್ರೆ ನಿಮಗೆ ಫೈನಾನ್ಷಿಯಲಿ ಫ್ರೀ ಆಗ್ತೀರಾ. ಜೊತೆಗೆ ನೀವೇನೆಲ್ಲ ನಿಮ್ಮ ಅನ್ಕೊಂಡಿರ್ತೀರಾ ಅದನ್ನ ಫುಲ್ಫಿಲ್ ಮಾಡೋದಕ್ಕೂ ನಿಮಗೊಂದು ಅವಕಾಶ ಸಿಗುತ್ತೆ. ಸೊ ಇದು ಕೂಡ ಸ್ಟೆಪ್ಸ್ 1 2 3 4 ನಾನು ಈಗ ಮೇಲಿಂದ ತಗೊಂಡಿದ್ದೀನಿ, ಬಟ್ ಇದು ಕೆಳಗಡೆಯಿಂದ ಇದೆ. ನೀವು ಹೀಗಾದ್ರೂ ನೋಡ್ಬೋದು, ಹೀಗಾದ್ರೂ ನೋಡ್ಬೋದು, ಬಟ್ ನೀವು ನಿಮ್ಮ ಲೈಫ್ ಅಲ್ಲಿ ನೀವು ಇಂಪ್ಲಿಮೆಂಟ್ ಮಾಡ್ಕೊಳ್ಬೇಕು. ಇಂಪ್ಲಿಮೆಂಟ್ ಮಾಡ್ಕೊಂಡು ಇದರ ಆಧಾರದ ಮೇಲೆ ನೀವು ಪ್ಲಾನ್ ಮಾಡಿದ್ದಾದ್ರೆ ಡೆಫಿನೆಟ್ ಆಗಿ ಯು ವಿಲ್ ಬಿಕಮ್ ಎ ಫೈನಾನ್ಷಿಯಲಿ ಫ್ರೀ ಇನ್ ಫಾರ್ ದ ಫ್ಯೂ ನೆಕ್ಸ್ಟ್ ಇಯರ್ಸ್ ಅಥವಾ ನೆಕ್ಸ್ಟ್ ಮಂತ್ಸ್ ಅಲ್ಲಿ ಬೇಸ್ಡ್ ಆನ್ ಯುವರ್ ಲೈಫ್ ಸ್ಟೈಲ್ ಅಂಡ್ ಇನ್ಕಮ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಯೂಟ್ಯೂಬ್ ಚಾನಲ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.